ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಳೆ ವಿಡಿಯೋಗೆ ಸಾಕಷ್ಟು ಪ್ರೀತಿನ ಕೊಟ್ಟು ತುಂಬಾ ಥ್ಯಾಂಕ್ಸ್. ಸೊ ಇವತ್ತಿನ ಟಾಪಿಕ್, ಯಾಕೆ ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ಯಾಕೆ ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸ್ ಹಾಕೋದು ಸಡನ್ ಆಗಿ ಬಿಟ್ಟೆ ಅಂತ ಅಂದ್ಬಿಟ್ಟು ಸಡನ್ ಆಗಿ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ, ಯಾಕೆ ಏನು ಅಂತ ಹೇಳ್ಬಿಟ್ಟು ತುಂಬಾ ಜನಗೆ ಇದು ಕ್ವಶನ್ ಕಾಡ್ತಾ ಇತ್ತು. ಸೊ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜು ಹಾಕಿದ್ರು, ಯಾಕೆ ಇಷ್ಟು ದಿನ ಹಾಕಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಲಾಂಗ್ ವಿಡಿಯೋಸ್ ನಾನು ಹಾಕಿದ್ದು ಇದ್ರದ್ದು ತುಳಸಿ ವಿವಾಹ ಪೂಜೆ ಇತ್ತಲ್ಲ, ತುಳಸಿ ಪೂಜೆ ಇತ್ತಲ್ಲ, ಅವಾಗಿನ ನಾನು ವಿಡಿಯೋ ಹಾಕಿದ್ದೆ. ಸೊ ಸಡನ್ ಆಗಿ ನಮ್ಮ ಮನೆಯವ್ರ ಕೆಲಸ ಏನಾಯ್ತು, ಬೆಂಗಳೂರಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವರು ಬೆಂಗಳೂರಲ್ಲಿ ಜಾಸ್ತಿ ವರ್ಕ್ನ ಸಿಗ್ತಿತ್ತು. ಸೊ ವೈಫೈ ಏನೂ ಯೂಸ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅವರೇ ವೈಫೈನ ಯೂಸ್ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ. ಸೊ ಯಾಕೆ ಸುಮ್ಮನೆ ಬೇಡ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ವೈಫೈನ ತೆಗಿಸ್ಬಿಟ್ವಿ. ತೆಗೆಸಿದಾಗ ನನ್ನ ಮೊಬೈಲಲ್ಲಿ ನನಗೆ ಏನು ಡಾಟಾ ಇರ್ತಿತ್ತು 1.5 GB, ಅದು ಯೂಟ್ಯೂಬಿಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸಾಕಾಗ್ತಾ ಇರಲಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸ್ ಹಾಕಬೇಕು ಅಂತ ಅಂದ್ಬಿಟ್ಟಂದ್ರೆ ಡಾಟಾ ತುಂಬಾ ಬೇಕು. ಶಾರ್ಟ್ ವಿಡಿಯೋನು ಹಾಕಿದ್ರೂ ಕೂಡ ತುಂಬ ಬೇಕು, ಲಾಂಗ್ ವಿಡಿಯೋ ಹಾಕಿದ್ರೂ ಕೂಡ ಡಾಟಾ ತುಂಬ ಬೇಕು. ಸೊ ಅಷ್ಟು ನನಗೆ ಡಾಟಾ ಸಾಕಾಗ್ತಾ ಇರಲಿಲ್ಲ. ಸೊ ಸ್ವಲ್ಪ ನನಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರೋಣ ಸಾಕು, ಇದರಲ್ಲಿ ಇಷ್ಟಂತ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಲಿ ಅಂತ ಸ್ವಲ್ಪ ನನಗೆ ಒಂದು ಲೇಸಿನೆಸ್ ಅಂತ ಬಂದ್ಬಿಡ್ತು. ಯಾಕೆಂತಂದ್ರೆ ಅದಕ್ಕೆ ಒಂದು ತಯಾರಿ ಇರುತ್ತೆ, ಆಮೇಲೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟಿತ್ತು. ಮತ್ತು ಆಯ್ದು ಕೂಡ ನನ್ನ ಜೊತೆ ಇದ್ದು. ಸೊ ನಾವಿಬ್ಬರು ಇರಬೇಕಾದ್ರೆ ಸುಮಾರು ವಿಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ದೊಡ್ಡ ಲಾಂಗ್ ವಿಡಿಯೋಸ್ ಮಾಡಿ ಹಾಕಿದ್ರು. ಮೇ ಬಿ ಆ ಥರ ನಾನು ಮಾಡಿ ಹಾಕಿದ್ರೆ ಮೇ ಬಿ ಇವತ್ತು ನನ್ನ ಚಾನಲ್ ಮಾನಿಟೈಸು ಆಗೋದು, ಮೇ ಬಿ 1000 ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಗೋದು. ಬಟ್ ನಾನು ಅಪ್ಲೋಡ್ ಮಾಡೋದು ವಿಡಿಯೋ ಯಾಕೆ ಅಂತಂದರೆ, ಒನ್ಸ್ ಅಪಾನ್ ಎ ಟೈಮ್ ನಾನು ಓಪನ್ ಮಾಡಿ ನೋಡಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ಅದರಲ್ಲಿ ಇದೆ. ನೋಡಿಬಿಟ್ಟು ನನಗೆ ಖುಷಿ ಆಗುತ್ತೆ, ಎಷ್ಟು ನಾನು ಮಾತಾಡ್ತಿದ್ದೆ, ಹೆಂಗಿದ್ದೆ ನನ್ನ ಲೈಫಲ್ಲಿ, ಒಂದೊಂದು ಸ್ಟೆಪ್ಪಲ್ಲಿ ನಾನು ಹೆಂಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಇವಾಗ ನನ್ನ ಹತ್ರ ಆಗಿರೋ ವಿಡಿಯೋಸ್ ತುಂಬ ಇದೆ, ಬಟ್ ಆ ಟೈಮಲ್ಲಿ ಅವಳು ಏನು ಮಾಡಿದ್ಲು, ಆ ಡೇಟಿಗೆ ಏನು ಮಾಡಿದ್ಲು, ಇವತ್ತು ಹೆಂಗಿದ್ಲು ಅಂತ ಅಂದಾಗ ನಾನು ಓಪನ್ ಮಾಡೋದೆ ನನ್ನ ಇನ್ಸ್ಟಾಗ್ರಾಮು, ನನ್ನ ಫೇಸ್ಬುಕ್ಕು, ನನ್ನ ಯೂಟ್ಯೂಬ್ ಚಾನಲ್. ಮೇನ್ ಆಗಿ ಅಂತ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ನೋಡೋದು ಆಯ್ದು ಫೋಟೋಸ್ ಎಲ್ಲ. ಸಮ್ಟೈಮ್ಸ್ ಏನೋ ಒಂದು ಡಿಲೀಟ್ ಆಯಿತು, ಸಿಗ್ಲಿಲ್ಲ ಅಂತ ಅಂದಾಗ ಅಲ್ಲಿ ಮೆಮೊರೀಸಲ್ಲಿ ಬಂದ್ಬಿಡತ್ತೆ, ಇವತ್ತಿನ ದಿನ ಹಿಂಗೆ ಹೋಗಿದ್ವಿ, ಇಲ್ಲಿ ಈ ಥರ ಫೋಟೋ ಕ್ಯಾಪ್ಚರ್ ಮಾಡಿದ್ದೀರಾ ಅಂತ. ಅದೆಲ್ಲ ನೋಡಿದಾಗ ಒಂಥರ ಖುಷಿ ಆಯಿತು. ಸೊ ಮೇಯ್ನಾಗಿ ನಾನು ಎಲ್ಲಿ ನನ್ನ ಮೊಬೈಲ್ ಹಿಡ್ಕೊಂಡ್ರೆ ಜಾಸ್ತಿ ಹೊತ್ತು ಹಿಡ್ಕೊಂಡಾಗ ಎಲ್ಲಿ ಆಯ್ದು ಕೂಡ ಅದನ್ನೇ ಕಲ್ತು ಬಿಡ್ತಾಳೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಈಗಲೂ ಕೂಡ ನೀವು ಕೇಳ್ಬೋದು, ಇವಾಗ ಮಾಡಿದ್ರೆ ನೋಡಲ್ವಾ ಹಾಗೆ ಹಿಂಗೆ ಅಂತ. ನೋಡ್ತಾಳೆ, ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಟೇಬಲ್ ಮಾಡ್ಕೊಬೇಕು. ಯಾವಾಗಲೂ 24/7 ನಾನು ಮೊಬೈಲೇ ಹಿಡ್ಕೊಂಡಿರ್ತೀನಿ ಅಂದರೆ ಮಗು ಖಂಡಿತವಾಗ್ಲೂ ನನಗೆ ನೋಡಿ ಮೊಬೈಲ್ ಕೇಳುತ್ತೆ, ಕೊಡಿ, ಹಾಕಿ, ಮಾಡಿ ಅಂತ ಹೇಳಿಬಿಟ್ಟು. ಅವ್ರು ಕೇಳೋದು ತಪ್ಪಲ್ಲ, ಅವ್ರು ಕೇಳ್ತಾರೆ, ನೀವು ಹಿಡ್ಕೊಂಡಿದ್ದೀರಾ, ನಾವು ಹಿಡ್ಕೊಳ್ಳೋದು ಬೇಡವಾ, ಕೇಳ್ತಾರೆ. ಹಾಗಂತ ಎಲ್ಲದನ್ನು ನಾವು ಕೊಡೋಕ್ಕೆ ಆಗಲ್ಲ. ಸೊ ಸದ್ಯಕ್ಕೆ ನಾನು ನನ್ನ ಮಗಳಿಗೆ ಮೊಬೈಲು ಮತ್ತು TV ಅಡಿಕ್ಷನ್ ಇನ್ನೋವರೆಗೆ ಮಾಡಿಲ್ಲ ನಾನು. ಅದು ಒಂದು ಕೆಟ್ಟ ಅಭ್ಯಾಸ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಯಾರೆಲ್ಲ ನೀವು ಇವಾಗ ಸದ್ಯದಲ್ಲಿ ಪೇರೆಂಟ್ಸ್ ಊಟ ಮಾಡಲ್ಲ ಅಂತ ಕೈಗೆ ಮೊಬೈಲ್ ಕೊಟ್ಟಿರ್ತೀರಾ, ಸೊ ಆದಷ್ಟು ಕೊಡದೇ ಇರೋ ಥರ ಮಾಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಅದು ಒಂದು ಮೇನ್ ಕಾರಣ ಆಯಿತು ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋದಕ್ಕೆ. ಇನ್ನೊಂದು ಏನಾಯಿತು ಅಂದರೆ, ಸ್ವಲ್ಪ ನಾನು ಲೇಸಿನೆಸ್ಸು ಕೂಡ ಬಂತು. ಸಾಕು ಎಷ್ಟು ದಿನ ಅಂತ ಅಂದ್ಬಿಟ್ಟು ಮಾಡೋದು, ಯಾರು ನೋಡ್ತಾರೆ, ಯಾರು ಇದು ಮಾಡ್ತಾರೆ ಅಂತ. ನನಗೆ ಒಂದು ಆಸೆ ಏನು ಅಂತ ಅಂದ್ಬಿಟ್ಟಂದ್ರೆ, ನಾನೊಂದು ಕ್ರಿಯೇಟರ್ ಆಗಿ ಬೆಳಿಬೇಕು, ಏನಾದರೂ ಹೊಸದಾಗಿ ಒಂದೊಂದು ಕಲಿಬೇಕು ಅಂತ ಹೇಳಿಬಿಟ್ಟು ಇತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸಪೋರ್ಟ್ ಮಾಡೋರು ನಿಜವಾಗ್ಲೂ ಯಾರೂ ಇರಲಿಲ್ಲ. ನಾನು ನನ್ನ ಮಗಳು ಇಬ್ಬರೇ ಇದ್ವಿ ಮನೆಯಲ್ಲಿ. ಅಂದರೆ ಕೆಲಸ ಇವ್ರಿಗೆ ಬೇರೆ ಹೊರಗಡೆ ಇತ್ತಲ್ಲ, ಹೊರಗಡೆ ಹೋಗೋದು ಸಿಕ್ಕಾಪಟ್ಟೆ ಸುತ್ತಿದ್ವಿ. ಬಟ್ ಆ ಟೈಮಲ್ಲಿ ಎಲ್ಲ ಟೈಮಲ್ಲೂ ನಾನು ಫೋನ್ ಹಿಡಿದು ಹಿಡ್ಕೊಂಡ್ರೆ ಮೇ ಬಿ ಸುತ್ತಾಡಿದ ವೀಡಿಯೋಸನ್ನೆಲ್ಲ ನಾನು ಮೇ ಬಿ 1 ವರ್ಷ ಹಿಂದೆ ನಾನು ಏನಾದ್ರು ಸುತ್ತಾಡಿದ ವೀಡಿಯೋಸ್ ಅಷ್ಟು ನಾನು ಅಪ್ಲೋಡ್ ಮಾಡಿದ್ದಿದ್ರೆ ನಿಜವಾಗ್ಲೂ ನನ್ನ ಒಂದು ಮಾನಿಟೈಸ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಇವಾಗ ಅನಿಸುತ್ತೆ. ಸೊ ಮತ್ತೆ ಯಾಕೆ ನಾನು ಅಪ್ಲೋಡ್ ಮಾಡಿದೆ ವೀಡಿಯೋಸ್ಗಳನ್ನೆಲ್ಲ, ಮತ್ತೆ ಯಾಕೆ ವಾಪಸ್ ಬ್ಯಾಕ್ ಬಂದೆ ಅಂತ ಅಂದ್ಬಿಟ್ಟು ಅಂದಾಗ, 1 ತಿಂಗಳ ಹಿಂದೆ ಒನ್ ಆಫ್ ಮೈ ಫ್ರೆಂಡ್ ಅವರಿಗೆ ನಾನು ಫೋನ್ ಮಾಡಿದಾಗ, ಏನು ಕೇಳೋಕ್ಕೆ ನಾನು ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಯಾಕೆ ನಿಮ್ಮ ವಿಡಿಯೋಸ್ ಎಲ್ಲ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನಾನು ಅಂದರೆ ಸ್ವಲ್ಪ ದಿನ ಬಿಟ್ಟಿದ್ದೀನಿ, ಬೇಡ, ಬೇಜಾರಾಗಿದೆ, ಬೇಡ ಅಂತ ಅಂದ್ಬಿಟ್ಟು. ಇಲ್ಲ, ನೀನು ಮಾಡು, ನಿನ್ನ ವಾಯ್ಸ್ ಚೆನ್ನಾಗಿದೆ, ನೀನು ಮಾತಾಡೋ ಸ್ಟೈಲ್ ಚೆನ್ನಾಗಿದೆ, ಮಾಡು, ಒರಿ ಅದರಲ್ಲೇ ಅಂತ ಅಂದ್ಬಿಟ್ಟು. ಯಾರು ಮಾಡ್ತಾರೆ, ಅದಕ್ಕೆಲ್ಲ ತುಂಬ ಇರಬೇಕು, ಆಗಲ್ಲ. ಸೊ ಫಸ್ಟ್ ನಾನು ನನ್ನ ಮಗು ನಾನು ಸಾಕು, ಅವಳು ಅದೆಲ್ಲ ಕಲ್ತ್ಬಿಡ್ತಾಳೆ, ಬೇಡ ಅಂತ ಅಂದ್ಬಿಟ್ಟು ಇಲ್ಲ, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಮಾತಿಗಿತೆಲ್ಲ ಆದಮೇಲೆ ಒಂದು 10 ಅರ್ಧ ಗಂಟೆ ನಾನು ಯೋಚನೆ ಮಾಡಿದೆ, ಹೌದಲ್ವಾ ನಾನು ಯಾಕೆ ಬಿಟ್ಟೆ ಅಂತ ಅಂದ್ಬಿಟ್ಟು.
ಸೊ ಹಿಂಗೆ ಆಮೇಲೆ ಇದು ಮಾಡಿಕೊಂಡೆ, ನೋಡೋಣ ಏನೇನು ಮಾತಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಒಂದೊಂದೇ ನಾನು ವಿಡಿಯೋ ನೋಡ್ತೀನಿ. ನಿಜವಾಗ್ಲೂ ಎಷ್ಟು ತುಂಬ ಚೆನ್ನಾಗಿ ನಾನು ಮಾತಾಡಿದ್ದೀನಿ. ಆಮೇಲೆ ತುಂಬ ಚೆನ್ನಾಗಿ ಆ ವ್ಯೂಸ್ಗಳೆಲ್ಲ ಆಯುಧಿದು ಬಾಲ್ಯದಲ್ಲಿ ಏನೇನು ಆಟ ಆಡಿದ್ದಾಳೆ, ಹೆಂಗೆ ಅವಳು ಕಿರಿಸ್ತಾ ಇದ್ದಾಳೆ ಎಲ್ಲ ಕ್ಯಾಪ್ಚರ್ಡು. ಆ್ಯಂಡ್ ಒಂದು ಆ ಡೇ ಇನ್ ಮೈ ಲೈಫ್ ಆ ವಿಡಿಯೋ ನೋಡಿದ್ವಿ, ನನಗೆ ಕಣ್ಣಲ್ಲಿ ತುಂಬ ನೀರು ಬಂತು. ಯಾಕಂದರೆ ಆಯುಧಿ ಅವಾಗ 2 months ಇದ್ದಾಳೆ. 2 months ಇದ್ದಾಗ ನಾನು ಆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಅಡುಗೆ ಮಾಡ್ತಾ ಇದ್ದೀನಿ, ನೈಟಿಯಲ್ಲೇ ನಾನು ಅಡುಗೆ ಮಾಡ್ತಾ ಇದ್ದೀನಿ, ಬೆಲ್ಟ್ ಹಾಕೊಂಡಿದ್ದೀನಿ. ಅವಾಗ ನನಗೆ ರೆಸ್ಟ್ ಮಾಡೋ ಟೈಮಲ್ಲಿ ನಾನು ಅಷ್ಟು ವರ್ಕ್ ಮಾಡ್ತಿದ್ದೆ. ಇವಾಗ ಯಾಕೆ ನಾನು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಒಂಥರ ಬೇಜಾರಾಯ್ತು. ವಿಡಿಯೋ ನೋಡಿದಾಗ ನನಗೊಂಚೂರು ಬೇಜಾರಾಯಿತು. ಯಪ್ಪ, ನಾನು ಯಾವ್ಯಾವ ಟೈಮಲ್ಲಿ ನಾನು ವಿಡಿಯೋ ಹಿಂಗೆಲ್ಲ ಮಾಡಿದ್ದೀನ ಅಂತ ಅಂದ್ಬಿಟ್ಟು 1 ನಿಮಿಷ ನಾನು ನೋಡ್ತಾನೆ ಇದ್ದೀನಿ. 1 ವಿಡಿಯೋ ಆಯಿತು, 2ನೇ ವಿಡಿಯೋ ಆಯಿತು, ನೋಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡು ನಮ್ಮ ಮನೆಯದಿದೆ, ನಾನು ಆಯುಧಿ ಜೊತೆ ಹೇಗೆ ಆಟಾಡ್ತಾ ಇದ್ದೀನಿ ಪ್ರತಿಯೊಂದು. ಮೇ ಬಿ ಕೆಲವೊಬ್ರು ನನಗೆ ಕಮೆಂಟು ಕೂಡ ಹಾಕಿದ್ರು, ನೀವು ಇಷ್ಟು ಚೆನ್ನಾಗಿ ನೀವು ಮಗುನ ಆಟಾಡಿಸ್ತೀರಲ್ಲ, ನೀವು ಇದೆಲ್ಲ ನೋಡಿದಾಗ ನನಗೆ ಇನ್ಸ್ಪೈರ್ ಆಗುತ್ತೆ, ನಾನು ಕೂಡ ನಮ್ಮ ಮಗಳಿಗೆ ಹೀಗೆ ಆಟಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅಂತ. ಸೊ ಸರಿ ಆಯಿತು, ಯಾಕೆ ಇದನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ನಾನು ಏನು ಮಾಡಿದೆ, ನನ್ನ ಜರ್ನಿನ ನಾನು ಒಂದಾಗಿ ಸ್ಟಾರ್ಟ್ ಮಾಡಿದೆ. ಸೊ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಇದು ನನ್ನ ಡೈರಿಯಲ್ಲಿ ನಾನು ಬರ್ಕೊತಿದ್ದೆ, ಆಯುಧಿ ಎಲ್ಲ ಗೀಚಿದ್ದಾಳೆ. ಸೊ ಇದೆಲ್ಲ ನಾನು ಬರಿತಾ ಇದ್ದಿದ್ದು, ಯಾವುದೇ ನಾನು ಇದು ಮಾಡಿದ್ದೀನಲ್ಲ ಡನ್ ಅಂತ ಹಾಕೊಳ್ತಾ ಇದ್ದೆ. ಇಷ್ಟು ಶೀಟ್ಸಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನ ಪರ್ಸನಲ್ ಡೈರಿ, ನಾನು ಏನೇ ರಿಸರ್ಚ್ ಮಾಡಿದ್ರು, ಏನೇ ಹುಡ್ಕೊಂಡು ನಾನು ಬರಿಬೇಕು, ನಾನು ಏನು ಹೇಳಬೇಕು ಅಂತಿದ್ದೆ ಅದೆಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಬರ್ಕೊಂಡಿದ್ದೆ. ಸೊ ಇದನ್ನು ನೋಡಿದಾಗಲೂ ಕೂಡ ನನಗೆ ಖುಷಿ ಆಯಿತು. ಸೊ ನಾನು ಯಾವಾಗ ಸ್ವಲ್ಪ ಕಲರ್ಫುಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ನಾನೆಲ್ಲ ಬರ್ದು ಈ ಥರ ಇಡ್ತಿದ್ದೆ. ಥರ ನೋಡಿ ಇಷ್ಟೆಲ್ಲ ತಯಾರಿ ಮಾಡಿದೆ. ಈ ಡೈರಿ ನೋಡಿದಾಗಲೂ ಕೂಡ ಖುಷಿ ಆಯಿತು, ಇಷ್ಟೆಲ್ಲ ವರ್ಕ್ನ ನಾನು ಮಾಡಿದ್ದೆ ಅಂತ. ಸೊ ಈಗಲೂ ಕೂಡ ತೆಗೆದುಬಿಟ್ಟು ಇದೇ ಡೈರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಖುಷಿ ಅನ್ಸುತ್ತೆ ಈ ಥರದ್ದೆಲ್ಲ ನಾನು ಬರೆದಿದ್ದೆ. ಸುಮಾರು ಡೈರಿ ಇದೆ. ನಾನು ವರ್ಕಿಂಗ್ ಪ್ಲೇಸಲ್ಲಿ ಹೋದಾಗ ನಾನು ಪರ್ಸ್ನಲಾಗಿ ಒಂದು ಡೈರಿ ಹಿಡ್ಕೊತಿದ್ದೆ. ಅಲ್ಲಿ ಹಿಡ್ಕೊಂಡು ನಾನೆಲ್ಲ ಬರೀತಿದ್ದೆ, ಏನೇನು ಮಾಡ್ತಿದ್ದೆ, ಏನೇನು ಆ್ಯಡ್ ಮಾಡಬೇಕು, ಏನೇನು ಇಂಪ್ರೂವ್ ಆಗಬೇಕು ಅಂತ ಹೇಳಿಬಿಟ್ಟು. ಸೊ 1 ನಿಮಿಷನೂ ಕೂಡ ನಾನು ವೇಸ್ಟ್ ಮಾಡ್ತಿರ್ಲಿಲ್ಲ. ಖುಷಿ ಆಗ್ತಿದೆ ಈ ಡೈರಿಗಳೆಲ್ಲ ನೋಡಿದಾಗ. ಸೊ ಎಲ್ಲೋ ಟ್ರಾವೆಲಿಗೆ ಹೋದಾಗ ನಂದೊಂದು ಹ್ಯಾಬಿಟ್ ಏನು ಅಂದರೆ, ಒಂದು ಡೈರಿ, ಒಂದು ಪೆನ್ ನನ್ನ ಜೊತೆಗೆ ಯಾವಾಗಲೂ ಕ್ಯಾರಿ ನಾನು ಮಾಡೇ ಮಾಡ್ತೀನಿ, ಎಲ್ಲಿ ಹೋದ್ರೇನು ಕೂಡ. ಸೊ ಮಾರ್ಕೆಟಿಗೂ ಕೂಡ ಹೋದ್ರೇನು ಒಂದು ಪೇಪರ್ ಆದರೂ ಒಂದು ಪೆನ್ ಆದರೂ ತಗೊಂಡು ಹೋಗ್ತೀನಿ. ಸೊ ಇದು ಕೂಡ ನನ್ನ ಒಂದು ಹ್ಯಾಬಿಟ್. ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬೈ ಗಾಡ್ ಗ್ರೇಸ್ ನಿಮ್ದೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ, ಸದಾ ಪ್ರೀತಿ ಹೀಗೆ ತೋರಿಸ್ತೀರಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇನ್ನಷ್ಟು ವಿಡಿಯೋಗಳು ನಾನು ನಿಮ್ಮ ಮುಂದಿಗೆ ತರ್ತೀನಿ. ಅಲ್ಲಿವರೆಗೆ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಸೊ ನೀವು ಯಾವ ರೀತಿ ವಿಡಿಯೋ ನೋಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಒಂದು ಐಡಿಯಾ ಇತ್ತು ಅಂದರೆ ಖಂಡಿತವಾಗ್ಲೂ ನನಗೆ ಹೇಳಿ, ನಾನು ಅದೇ ರೀತಿ ನಿಮಗೆ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋವರೆಗೆ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.